ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುಗ್ಧ ಮನಸ್ಸುವಿನ 12ನೆಯ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕವಿ ಬರೆದಿರುವಂತಹ ಪದ್ಯಗಳಲ್ಲಿ ಹೆಕ್ಕಿ ಹುಡುಕಿದಷ್ಟು ಕೂಡ ನಮಗೆ ಹೊಸ ಮುತ್ತುಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ. ನಮ್ಮ ನಿಲುವಿಗೆ ನಮ್ಮ ಭಾವಾರ್ಥದ ಒಂದು ನೆಲೆಗೆ ಬೇಕಾದಂತಹ ಸಾರ ನಮಗೆ ಅಲ್ಲಿ ಹೀರ್ಕೋತಾ ಹೋಗ್ಬೋದು. ಕೆಲ ನಿಮಿಷ ಸಂತೋಷ ಮರುಗಳಿಗೆ ಮರಿ ನೋವು ಅಲ್ವಾ. ಜೀವನದಲ್ಲಿ ಎಷ್ಟೋ ಸತ ನಾವು ಸಂತೋಷವನ್ನು ನೋಡ್ತಾ ಇರ್ತೀವಿ, ನೆಕ್ಸ್ಟ್ ಮರುಗಳಿಗೇ ಒಂದು ದುಃಖ ಕಾದಿರುತ್ತೆ. ಕನಸ ಚಪ್ಪರ ರಚಿಸಿ ಒಮ್ಮೆ ಅರೆನಿದ್ದೆ. ಎಷ್ಟೋ ಸತಿ ನಾವು ಒಂದು ಕನಸುಗಳನ್ನು ಕಾಣುತ್ತಾ ಇರ್ತೀವಿ, ಹಾಗೇ ನಿದ್ದೆ ಹೋಗ್ಬಿಡ್ತೀವಿ. ಚಂದ್ರಿಕೆಗೆ ಅಧಿಕಾರಿ ತಾನೆಂಬ ಬರಿಯ ಭ್ರಮೆ. ಈ ಭೂಲೋಕಕ್ಕೆ ನಾವೇ ಅಧಿಕಾರಿನೇನೋ ಅನ್ನೋಷ್ಟು ಒಂಥರ ಅಹಂ ಕೂಡ ಬೆಳೆಸ್ಕೋತೀವಿ. ಆದರೆ ಬದುಕೆಂದರಿಯದು ಮುದ್ದುರಾಮ, ಬದುಕು ಅನ್ನೋದನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಅಂತ ಕವಿ ಹೇಳ್ತಾ ಹೋಗ್ತಾರೆ. ಈ ವಿಚಿತ್ರ ನಿಗೂಢ ಪ್ರಪಂಚದ ಆಳ ಗರ್ಭದಲ್ಲಿ ಅವಿತಿರುವ ಬಹಳಷ್ಟು ಉತ್ತರಗಳನ್ನು ಕವಿ ವಿಂಗಡಿಸಲು ಹೆಣಗ್ತಾ ಹೋಗ್ತಾರೆ. ಜೀವನ ಚಕ್ರದಲ್ಲಿ ಸಂತೋಷ ನೋವು ಯಾವುದು ಶಾಶ್ವತವಲ್ಲ. ಇದು ಎಲ್ಲರ ಅನುಭವಕ್ಕೂ ಬಂದಿದೆ. ಎಲ್ಲ ಅರಿತಿದ್ದರೂ ತನಗೆ ಬೇಕಾದ ಕನಸು ಸೃಷ್ಟಿಸಿ ಅದರ ಮತ್ತಿನಲ್ಲಿ ಭ್ರಮೆಯಲ್ಲಿ ನಾವು ಸಂಭ್ರಮಿಸ್ತಾ ಇರ್ತೀವಿ. ಇದಕ್ಕೆ ಉತ್ತರ ಸಿಗದೆ ಕವಿ ಬದುಕು ಎಂದರೆ ಇದೇ ಇರಬೇಕು ಎಂದು ಹೇಳ್ತಾರೆ. ಇದೇ ಜೀವನ. ಬನ್ನಿ ಆ ಒಂದು ಸುಶ್ರಾವ್ಯವಾಗಿ ಆ ಪದವನ್ನು ಕೇಳೋಣ. ನಿಮಿಷ ಸಂತೋಷ ಮರುಗಳಿಗೆ ಬರಿನೋ, ಕನಸ ಚಪ್ಪರ ರಚಿಸಿ ಒಮ್ಮೆ ಅರಿನಿದ್ದೆ. ಕೆಲ ನಿಮಿಷ ಸಂತೋಷ ಮರುಗಳಿಗೆ ಬರಿನೋ, ಕನಸ ಚಪ್ಪರ ರಚಿಸಿ ಒಮ್ಮೆ ಅರಿನಿದ್ದೆ. ಚಂದ್ರಿಕೆಗೆ ಅಧಿಕಾರಿ ತಾನೆಂಬ ಬರಿಯ ಭ್ರಮೆ, ಬದುಕೆಂದರಿದೆಯೇನು ಮುದ್ದು ರಾಮ. ಚಂದ್ರಿಕೆಗೆ ಅಧಿಕಾರಿ ತಾನೆಂಬ ಬರಿಯ ಭ್ರಮೆ, ಬದುಕೆಂದರಿದೆಯೇನು ಮುದ್ದು ರಾಮ. ಮುದ್ದು ರಾಮ ಮುದ್ದು ರಾಮ ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು